ಮೊನ್ನೆ ದಿನ ಅಂದ್ರೆ ಭಾನುವಾರ ಆ ನನ್ನ ಕಡುವೈರಿ ವಕೀಲ್ ರಾಮದಾಸನನ್ನು ಕೊಂದು ಹಾಕಿದ್ದೆ. ಅದಕ್ಕೋಸ್ಕರ ಅವನಿಗೆ ಎಷ್ಟೋ ಬಾರಿ ತಾಕೀತು ಮಾಡಿದ್ದೆ, ನನ್ನ ತಂದೆಗೆ ಬರಬೇಡ ಅಂತ. ಆದ್ರೂ ಅವನು ಕೇಳಿಲ್ಲ. ಅದಕ್ಕಾಗಿ ಕೊಂದು ಹಾಕಿಬಿಟ್ಟೆ. ಅಶೋಕ್ ಸಾಹೇಬ್ರೆ, ಕರ್ನಾಟಕದಲ್ಲಿ ನಿಮ್ಮ ಹೆಸರು ತುಂಬಾನೇ ಚೆನ್ನಾಗಿದೆ. ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಾನು ಜೈಲಿಗೆ ಹೋದಂತೆ ಮಾಡ್ಕೊಂಡ್ರೆ ಸಾಕು. ಸಾಹೇಬ್ರೆ, ಸಾಲಿಲ್ಲ ಅಂದ್ರೆ ಹೇಳಿ, ಇನ್ನೂ 5 ಲಕ್ಷ ಸೇರಿಸ್ಕೊಡ್ತೀನಿ. ಶಟ್ ಅಪ್ ಯುವರ್ ಬ್ಲಡಿ ಮೌತ್. ಈ ಹಣ ತೆಗೆದುಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ನಾನು ಹೋಗಿ ವಕೀಲನಾಗಿದ್ದು ನಿನ್ನಂತ ಕೊಲೆಗಡಕರ ಕೇಸು ನಡೆಸುವುದಕ್ಕಾಗಿ ಅಲ್ಲ. ನನ್ನ ಹೋರಾಟವೇನೇ ಇದ್ದರು ಅನ್ಯಾಯದ ವಿರುದ್ಧ ಹಾಗೂ ಬಡವರ ಪರವಾಗಿ ಹೊರತು ನಿನ್ನಂತ ಕೊಲೆಗಡಕರ ಪರವಾಗಿ ಅಲ್ಲ. ಬಂದವರಿಗೆ ಸುಂಕವಿಲ್ಲ ಎಂದು ಹೊರಟೋಗ ಇಲ್ಲಿಂದ. ಅಂದ್ರೆ ನೀನು ನನ್ನ ಕೇಸ್ ತೆಗೆದುಕೊಳ್ಳಲ್ಲ ಅಂತಾಯ್ತು. ಮೇಸ್ಟರ್ ಅಶೋಕ್, ಮನೆಗೆ ಬಂದ ಲಕ್ಷ್ಮಿಯನ್ನು ತಿರಸ್ಕರಿಸಬೇಡ. ಮನುಷ್ಯ ಏನೇ ಮಾಡಿದ್ರು ಹಣಕ್ಕಾಗಿ. ನಾನು ಕೊಲೆ ಮಾಡಿರೋದು ಇದೇ ಹಣಕ್ಕಾಗಿ. ಅಶೋಕ್ ಕುಮಾರ್, ಸರಿ ಹೋಗಿದ್ದೆ ಹೇಳಿ, ಇನ್ನೊಂದು 5 ಲಕ್ಷ ಸೇರಿಸ್ಕೊಡ್ತೀನಿ. ಏನಂತೀಯಾ? ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತೀನಿ. ಇಲ್ಲದಿದ್ದರೆ ಕತ್ತು ಹಿಡಿದು ಹೊರ ಹಾಕಬೇಕಾಗುತ್ತದೆ. ಏ ಜಾಗೀರ್ದಾರ, ನನ್ನ ಮನೆಯ ಶ್ರೀಮಂತಿಕೆ ಲಕ್ಷ್ಮಿನ ಹೆಚ್ಚಿಸಿಕೊಳ್ಳಲು ನಿನ್ನ ಅನ್ಯಾಯದ ಹಣವಾಗಲಿ ನನ್ನ ಸಂಬಳದ ಅಗತ್ಯವಾಗಲಿಲ್ಲ. ಯಾಕಂದರೆ ಪೂರ್ವಿಕರ ಕಾಲದಿಂದಲೂ ನನ್ನ ಮನೆಯಲ್ಲಿ ಲಕ್ಷ್ಮಿಯು ತಾಂಡವವಾಡುತ್ತಿದ್ದಾಳೆ. ನನ್ನ ಹಿರಿಯರು ಗಳಿಸಿಟ್ಟಿರುವ ಕೋಟ್ಯಾನ ಕೋಟಿ ಆಸ್ತಿ ಕೊಳಿತಾನೆ ಬಿದ್ದಿದೆ. ನಿನಗೆ ಬೇಕಾದ್ರೆ ಹೇಳು, ಸ್ವಲ್ಪ ಭಿಕ್ಷೆ ನಾನೇ ಹಾಕಿ ಕಳಿಸ್ತೇನೆ. ಇನ್ನೊಂದು ಕ್ಷಣ ಇಲ್ಲಿ ನಿಲ್ಲಬೇಡ. ನೀನಾಗಿ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗು. ಇದೇ ನಿನಗೆ ಸರಿಯಾದ ದಾರಿ. ಸತ್ಯದಿಂದ ನಡೆ. ಸತ್ಯ ಸತ್ಯ ನ್ಯಾಯ ನೀತಿ ಅಂತ ಸತ್ಯ ಹರಿಶ್ಚಂದ್ರ ಸುಡುಗಾಡ್ತಾ ಇದ್ದ. ಸತ್ಯವನ್ನು ಸಮಾಧಿ ಮಾಡಿ ನ್ಯಾಯವನ್ನು ಗಾಳಿಗೆ ತೂರಿ ನೀತಿಗೆ ಬೆಂಕಿ ಹಚ್ಚಿ ಬುದ್ಧಿವಂತನಾಗಿ ನನ್ನ ಹಣದಿಂದ ಬೇರೆನಾಗುವುದನ್ನು ಕಲಿ. ನಿನ್ನ ಹಾಗೆ ಕಂಡವರ ಹಾಗೆ ದೇಶ ಪ್ರೇಮ, ಪ್ರಜೆಗಳ ಸೇವೆ ಎಂದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸತ್ತಾಗ ಅವರ ಶವ ಸಂಸ್ಕಾರಕ್ಕೆ ಹಣವಿರಲಿಲ್ಲ. ಆಗ ಜನಗಳು ಚಂದ ಎತ್ತಿ ಅವರ ಶವ ಸಂಸ್ಕಾರ ನೆರವೇರಿಸಿದರು. ದೇಶ ಧರ್ಮ ಅಂತ ಕುಳಿತುಕೊಂಡ್ರೆ ಹುಚ್ಚನಾಗಬೇಕಾಗುತ್ತದೆ. ಹಣವಿದ್ದಿದ್ರೆ ಸಾಕು, ಮನುಷ್ಯ ಏನ್ ಬೇಕಾದ್ರೂ ಸಾಧಿಸಬಲ್ಲ. ಹಣ ಇಲ್ಲದವನು ಸತ್ತ ಹೆಣಕ್ಕಿಂತ ಕಡೆ. ಜಾಗೀರ್ದಾರ, ಹಣ ಸಿಗುತ್ತದೆ ಎಂದು ಮಾಡಬಾರದ ಕೆಲಸ ಮಾಡಿದರೆ ಆ ದೇವರು ಮೆಚ್ಚಲಾರ. ಈ ದೇಶಕ್ಕೆ ಬೇಕಾಗಿರೋದು ನಿಸ್ವಾರ್ಥದ ಸೇವೆ. ನಿಸ್ವಾರ್ಥ ಸೇವೆಯಿಂದಲೇ ಮಹಾತ್ಮರಾಗುತ್ತಾರೆ. ಅಂತ ಮಹಾತ್ಮರ ಸಾಲಿಗೆ ಸೇರಿದ
ಬಗ್ಗೆ ಮಾತನಾಡುವ ವ್ಯಕ್ತಿತ್ವ ನಿನಗಿಲ್ಲ. ಹಣ ಹಣ ಎಂದು ಮಾಡಬಾರದ ಪ್ರಯತ್ನ ಮಾಡಿ ದೇಶವನ್ನು ಕೊಳ್ಳೆ ಹೊಡೆದವರು ದಿನಕ್ಕೊಂದರಂತೆ ಕಂಬಿ ಎಣಿಸ್ತಾ ಇದ್ದಾರೆ. ಮಿಸ್ಟರ್ ಜಾಗೀರ್ದಾರ, ಹಣವನ್ನು ಒಂದು ಮಾಮೂಲಿ ಹೆಣ್ಣು ಗಳಿಸಬಹುದು. ಅವಳು ತನ್ನ ಹೊಟ್ಟೆ ಪಾಲಿಗೆಗೆ ತನ್ನ ಶೀಲವನ್ನು ಕಳೆದುಕೊಂಡು ಬದುಕಿದರೂ ಕೂಡ ಸಮಾಜ ಅವಳನ್ನು ಕರುಣೆಯಿಂದ ನೋಡುತ್ತದೆ. ಆದರೆ ನಿನ್ನಂತ ಕೊಲೆಗಡಕ ಈ ಸಮಾಜಕ್ಕೆ ಮೋಸ ವಂಚನೆ ಮಾಡಿ ಬದುಕಿದರೆ ಮೂರು ಹಾಗೆ ಮಣ್ಣು ತೂರಿ ಹಿಡಿ ಶಾಪ ಹಾಕ್ತಾರೆ. ಪಾಪಿಯ ಹಣ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯಾ ಎಂದು ಮುಂಚೆನೆ ಬಸವಣ್ಣನವರು ಹೇಳಿದ್ದಾರೆ. ನಿನ್ನಂತವನಿಗೆ ತುಂಬಾನೇ ಕ್ರೂರವಾದ ಸಾವು ಬರುತ್ತದೆ. ಹಾಗಾಗಬಾರದು ಎಂದು ಅಂಜಿಕೆ ನಿನಗಿದ್ದರೆ ಆತ್ಮ ಸಾಕ್ಷಿಗೆ ಅಂಜಿ ಬಾಳು. मतलब डर अभी शनेश्वरನಿಗೆ ನೋಡು ಮಿಸ್ಟರ್ ಅಶೋಕ್ ಕುಮಾರ್, ಈ ಹಾಳು ವಾದ ವಿವಾದಗಳು ಬೇಡ. ಕೊನೆಯದಾಗಿ ಕೆಲವೇ, ಈಗ ನೀ ನನ್ನನ್ನು ಕೇಸ್ ತೆಗೆದುಕೊಂಡು ನಿನ್ನ ಖಜಾನೆಯನ್ನು ಹೆಚ್ಚಿಸಿಕೊಳ್ಳುವೆಯೋ ಎಲ್ಲ ನನ್ನಂತ ಧೈರ್ಯವಂತನಿಗೆ ಎದುರು ನಿಂತು ಹೇರಿಯಾಗಿ ಮಣ್ಣು ಮೋಕ್ತುವೆ. ಅಧರ್ಮಿ, ವಾಪಸ್ ತೆಗೆದುಕೊಳ್ಳುವ ನಿನ್ನ ಮಾತನ್ನು. ಹೇಳಿ ನಾನಲ್ಲ, ನೀನು ಸುಳ್ಳು ಮೋಸ ಕಪಟಗಳ ಸರದಾರ. ನೀನು ನಿನ್ನ ಕೇಸನ್ನು ತೆಗೆದುಕೊಳ್ಳುವ ಮಾತೊಂದು ದೂರ. ನಿನ್ನ ಮುಖ ನೋಡಲು ಕೂಡ ನನಗೆ ಬೇಸಿಗೆ ಆಗುತ್ತದೆ. ಹೊರಟು ಹೋಗು ಇಲ್ಲಿಂದ, ಇಲ್ಲದಿದ್ದರೆ ಕುತ್ತಿಗೆ ಹಿಡಿದು ಹೊರಹಾಕಬೇಕಾಗುತ್ತದೆ. ಹೋಗುತ್ತೀನಿಲ್ಲ ಹೋಗುತ್ತೀನಿ. ಸ್ಟೇಷನ್ ಅಲ್ಲ, ದೇಶದ ಜೋಲಿಗೆ ನನ್ನನ್ನು ಎದುರು ಹಾಕಿಕೊಂಡವರು ಯಾರೂ ಇಲ್ಲ, ಉಳಿಯೋದು ಇಲ್ಲ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಅವರ ಅಳಿಗಾಲ ಕೊಟ್ಟಿದ್ದ ಬುದ್ಧಿ. ಈ ಶನೇಶ್ವರ ಇನ್ನು ಮುಂದೆ ನಿನಗೆ ಶನಿಯಾಗಿ ಕಾಡದಿದ್ದರೆ ನೋಡು, ಈಗ ಬರಬೇಕು ನನ್ನ ನಿನ್ನ ನಡುವಿನ ಕುರುಕ್ಷೇತ್ರ. ಈ ಯುದ್ಧದಲ್ಲಿ ನಿನ್ನನ್ನು ಮಣ್ಣು ಮುಕ್ಕಿಸಿ ಸಮಾಧಿ ಕಟ್ಟದಿದ್ದರೆ ನನ್ನ ಹೆಸರು ಜಾಗೀರ್ದಾರ್ ಶನೇಶ್ವರನಲ್ಲ. ಇನ್ನು ಮುಂದೆ ನಿನಗೆ ಶನಿಯಾಗಿ ಕಾಣುತ್ತಾನೆ ಜೊತೆ. ಹೋಗು, ನಿನ್ನಂತವ್ರನ್ನ ಎಷ್ಟು ಜನರನ್ನು ನೋಡಿಲ್ಲ ನಾನು. ನಿನ್ನಂತ ಕುಂಡಿಗೆ ಹೆದರ್ತೀನಿ ಮಗನೇ. ಹೋಗ, ಮನೆ ಆರ್ಡರ್ ಮಾಡಿದೇನಪ್ಪ? ಮಾಡಿದೆ ಅಣ್ಣ. ಯಾಕಣ್ಣ ನಿನ್ನ ಮುಖ ಬಾಡಿದಂತೆ ಕಾಣುತ್ತಿದೆ? ಏನಾದರೂ ಸಮಸ್ಯೆ ಐತಿ? ನಾನು ಹೊರಗೆ ಹೋಗುವ ನಿನ್ನ ಮುಖ ಹೂವಾಗಿ ಅರಳಿತು. ಈಗ ನೋಡಿದರೆ ಅಣ್ಣನ ಮೇಲೆ ಎಷ್ಟೊಂದು ಕಾಳಜಿಯು ನಿಮಗೆ. ದೊಡ್ಡ ಕೆಲಸದ ಮೇಲೆ ಸಮಸ್ಯೆಗಳು ಸ್ವಾಭಾವಿಕ. ನನಗೆ ಟೈಮ್ ಆಯ್ತು, ನಾನು ನಿಮ್ಗೆ ಹೋಗಿ ಬರಲ್ಲ. ಆಯ್ತಣ್ಣ, ಹೋಗಿ ಬನ್ನಿ. ದೇವರೇ, ನಮಗೆ ಈ ನಮ್ಮಣ್ಣನೇ ಭಗವಂತನೇ ಸ್ವರೂಪ. ಇಂಥ ಪೂರ್ಣ ಪುರುಷನ ಮುಖದಲ್ಲಿ ನಗು ಎಂದೆಂದಿಗೂ ಬಾಳದಿರಲಿ. ದೇವರಂತ ಅಣ್ಣನ ಬಾಳಲಿ, ದೇವತೆ ಅಂತ ಹತ್ತಿಗೆ ಸಿಗಲಿ. ಅವರ ಮಮತೆ ಮಡಿಲಲ್ಲಿ ನಾವು ಮಕ್ಕಳಂತೆ ಆದಷ್ಟು ಬೇಗ ನಮ್ಮದಾಗಲಿ.
ಇನ್ನು ಈ ಶನೇಶ್ವರನ ಕಪಟ ಕುತಂತ್ರಕ್ಕೆ ಸರ್ವನಾಶ. ನಿನ್ನ ಮನೆ ಸರ್ವನಾಶ ಮಾಡಿದ್ದರೆ ನಮ್ಮ ಅಪ್ಪನ ಹುಟ್ಟಿದ ಮಗನೇ ಅಲ್ಲ. ಹೈಕೋರ್ಟ್ ನಿನಗೆ ಅಪಾರವಾದ ಗೌರವ. ಅಲ್ಲದೆ ಕರ್ನಾಟಕದಲ್ಲಿದ್ದ ಗ್ರೇಟ್ ಅಡ್ವೊಕೇಟ್ ಅಶೋಕ್ ಕುಮಾರ್ ಎಂಬ ಹೆಸರು. ಆ ನಿನ್ನ ಹೆಸರಿಗೆ ಮಸಿ ಬೆಳೆದು ನಿನ್ನ ಮನೆ ಒಡೆದು ನಿನ್ನ ಆಸ್ತಿ ಮುಗಿ ನೀರು ಕುಡಿದಿದ್ದರೆ ನನ್ನ ಹೆಸರು ಜಾಗೀರ್ದಾರ್ ಶನೇಶ್ವರನೇ ಅಲ್ಲ. ಮೊದಲು ನಿನಗೆ ಚಿತ್ತ ಹಿಂಸೆ, ನಂತರ ನೀನು ನರಳಿ ಸಾಗಬೇಕು ಪಟ್ಟಿ ಮಗ. ಸಾವು? ಯಾವ ಸಾವು ಡಾರ್ಲಿಂಗ್? ಅಲ್ಲ, ಏನಾದ್ರೂ ಪ್ರಾಬ್ಲಮಾ? ಯಾಕೆ ನಿಮ್ಮ ಮುಖ ಇಷ್ಟೊಂದು ಸಪ್ಪೆ ಆಗಿದೆ? ಏನ್ ಪ್ರಾಬ್ಲಮ್ ಹೇಳಿ? ಏನಿಲ್ಲ ಚಿನ್ನ, ಇಲ್ಲವೆಂದರೆ ಸುಳ್ಳಾಗುತ್ತದೆ. ಈ ಜಾಗೀರ್ದಾರ್ ಶನೇಶ್ವರನಿಗೆ ಯಾರಿಂದ ಅವಮಾನ ಆಗಬಾರ್ದಿತ್ತಲ್ಲ, ಅವರಿಂದಲೇ ಅವಮಾನವಾಯ್ತು. ಅದಕ್ಕೆ ಅವನೇ ಈಗ ನನ್ನ ರಕ್ತ ಕಥನೆ ಕುದಿಯುತ್ತಿದೆ. ಏನ್ ಮಾಡ್ಲಿ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಮಾಯ. ಈ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದ ಪಾಪಿ ಯಾರು? ಅವನನ್ನು ನೀವು ಹಾಗೆ ಬಿಟ್ಟು ಬಂದ? ಅವನನ್ನು ನೀವು ಕೊಚ್ಚಿ ಹಾಕ್ಲಿಲ್ವಾ? ಹೋಗಿ ಮೊದಲು ಹೋಗಿ ಅವನನ್ನು ಕೊಚ್ಚಿ ಹಾಕಿ ಬನ್ನಿ. ಆಗ ನಿಮಗೆ ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಹೋಳಿಗೆ ಅಡಿಗೆಯನ್ನು ಮಾಡ್ತೀನಿ, ಬಂದು ಊಟ ಮಾಡಿರಂತೆ. ಮಾಯಾ, ಅವನೇನು ಕೊಂದು ಹಾಕಲು ಅವನೇನು ನಾಯಿ ಮರಿ, ಅಥವಾ ನಾ ಕೊಂದು ಹಾಕಿದ್ದಲ್ಲ ಆ ವಕೀಲ್ ರಾಮದಾಸನೇ. ಅವನೊಬ್ಬ ಗ್ರೇಟ್ ಅಡ್ವೊಕೇಟ್ ಅಶೋಕ್ ಕುಮಾರ. ಒಬ್ಬ ಮಾಮೂಲಿ ಲಾಯರಿಗೆ ಅಂಜಿದ್ದೀರಾ? ಹೆಣ್ಣಾಗಿ ನಾನು ಅವನಿಗೆ ಅಂಜಿಸ್ತೀನಿ, ನೀವು ನೆಮ್ಮದಿಯಾಗಿರಿ. ಏನಂದೆ? ನೀನು ಅಂದಿಸ್ತೀಯ? ಅದು ಹೇಗೆ? ನೀನು ಅಂಜಿಸಬಹುದು ಮಾಯಾ. ಬರೀ ಇದು ಅಂಜಿಸುವ ಕೆಲಸವಾಗಬಾರ್ದು. ಆ ಬಡ್ಡಿ ಮಗ ನರಳಿ ಸಾಗಬೇಕು. ಆ ಬಿರುಗಾಳಿಗೆ ಮಾಯಾ ನೀನೇ ಸರಿಯಾದ ಬೆಂಕಿ. ನೀನು ರೆಡಿ ಇದ್ದರೆ ಸೇಡಿನ ನಾಟಕ ಎಂದೇ ಪ್ರಾರಂಭಿಸುವೆ. ಈ ನಾಟಕಕ್ಕೆ ನಾಂದಿ ನೀನು, ಮಂಗಲ ನಾನು ಹಾಡುತ್ತೇನೆ. ವೈರಿ ಸತ್ತ ನಂತರ ಆಸ್ತಿ ಸಿಕ್ಕಂತೆ. ನಾನು ಯಾವಾಗಲೂ ರೆಡಿ ಡಿಯರ್. ನೋಡಿ, ನಿಮ್ಮ ಮಾನ ಅಂದ್ರೆ ನನಗೂ ಕೂಡ ಮಾನವೇ. ನೀವು ಯಾವಾಗ ನಾಟಕ ಸ್ಟಾರ್ಟ್ ಅಂತೀರೋ ಆಗ ನಾನು ನೀವು ಹೇಳಿದಂತೆ ನಾಟಕದ ಪಾತ್ರಧಾರಿ ನಾನು. ನಿಮಗೋಸ್ಕರ ನನ್ನ ಪ್ರಾಣವನ್ನು ಕೊಡಲು ಸಹ ಸಿದ್ಧಳಿದ್ದೇನೆ. ಮಾಯಾ ಡಾರ್ಲಿಂಗ್, ಯು ಆರ್ ಸೋ ಸ್ವೀಟ್. ಪ್ರೀತಿ ಎಂದರೆ ನಿನ್ನದು. ನೀನು ನನಗೆ ಸಿಕ್ಕಿದ್ದು ನನ್ನ ಸುದೈವ. ಚಿನ್ನ, ನಿನ್ನನ್ನು ನೋಡಿದರೆ ಎಷ್ಟು ಸಂತೋಷವಾಗುತ್ತೆ ಗೊತ್ತಾ? ಅದು ಬರೀ ಮಾತಿನಿಂದ ಹೇಳಿದರೆ ಸಾಧ್ಯ. ನಾಟಕದ ಸಾರಾಂಶ ಆಮೇಲೆ. ಮೊದಲು ನವಿಲು ನಾಟ್ಯದ ರಸದೌತಣ, ಬಾಣನ ಚೆಲುವೆ, ಬಾಣನ ಪ್ರೀತಿಯ ಸತಿಯೇ.
ಶಾಂತತೆಯಲ್ಲಿ ಡಿಯರ್, ಈಗ ಹೇಳಿ ನಿಮ್ಮ ನಾಟಕದ ಸೂತ್ರ. ಮಾಯಾ, ಆ ನನ್ನ ಕದುವರಿ ಅಶೋಕನಿಗೆ ಏನು ಮದುವೆ ಆಗಿಲ್ಲ. ನೀನು ಅವನ ಹೆಂಡತಿಯಾಗಿ ಅವನ ಮನೆ ಸೇರಬೇಕು. ಇದೇ ನನ್ನ ಸೇಡಿನ ನಾಟಕದ ಸೂತ್ರ. ಏನು? ನಾನು ನಾನು ಅವನಿಗೆ, ಆ ಅಶೋಕನಿಗೆ ಹೆಂಡತಿಯಾಗಬೇಕೆ? ಡಿಯರ್, ನಾನು ನಿಮಗೆ ಹೆಂಡತಿಯಾಗುವಳು. ನಿಮ್ಮನ್ನೇ ಬಯಸಿ ಮದುವೆಯಾಗಬೇಕೆಂದು ಬಯಸಿ ನಿಮ್ಮ ಹೆಂಡತಿಯಾಗಬೇಕೆಂದು ಬಯಸಿದ್ದೇನೆ. ಮಾಯಾ, ಇದು ಬರೀ ನಾಟಕ. ನೀನು ಅವನ ಹೆಂಡತಿ ಆದ್ರೇನೆ ಆ ಅಶೋಕನ ಸೊಕ್ಕು ಮುರಿಯಲು ಸಾಧ್ಯ. ಅವನು ಸತ್ತ ನಂತರ ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತೇನೆ. ನನ್ನ ಮೇಲೆ ನಂಬಿಕೆ ಇಲ್ವಾ ಚಿನ್ನ? ಸೋಮೇಶ್ವರ, ಅದು ಅದು ಮದುವೆ ನಂತರ ಪ್ರಥಮ ರಾತ್ರಿ, ಇದೆಲ್ಲ ಒಂದು ನನಗೆ ತಿಳಿತಾ ಇಲ್ಲ. ಅದಕ್ಕೇಕೆ ಚಿಂತೆ ಮಾಡುತ್ತಿರುವ ಚಿನ್ನ? ಬರೀ ಸುಖ ತಾನೆ. ನನಗೆ ಕೊಟ್ಟ ಹಾಗೆ ಅವನಿಗೆ ಕೊಟ್ಟು ಬಿಡು. ಒಟ್ಟಿನಲ್ಲಿ ನಮ್ಮ ಕೆಲಸ ಆಗ್ಬೇಕು. ಹಾಗಾಗ್ಬೇಕಾದ್ರೆ ಯಾವುದರ ತ್ಯಾಗಕ್ಕೆ ಸಿದ್ಧರಾಗಿರಬೇಕು. ನೋಡು ಚಿನ್ನ, ಕಿತ್ತೂರು ಸಂಸ್ಥಾನ ಹಾಳಾಗಲು ಒಬ್ಬ ಮಲ್ಲಪ್ಪ ಶೆಟ್ಟಿ ಬೇಕಿತ್ತು. ವಿಶ್ವಾಮಿತ್ರನ ತಪಸ್ಸು ಹಾಳಾಗಲು ಒಬ್ಬ ಮೇಲಕ್ಕೆ ಬೇಕಿತ್ತು. ಒಂದು ಗಂಡಾಗಲಿ ಅಥವಾ ಒಂದು ಮನೆತನವಾಗಲಿ ಹಾಳಾಗಬೇಕಾದ್ರೆ ನಿನ್ನಂತ ಒಂದು ಡಿಯರ್ ಮಾಯಾ. ಸನೇಶ್ವರ, ಈ ನನ್ನ ದೇಹ ನಿಮಗಾಗಿ ಮೀಸಲೆಂದು ಮುಡಿಪಾಗಿಟ್ಟಿದ್ದೇನೆ. ಆದರೆ ಈಗ ಮತ್ತೊಬ್ಬರಿಗೆ ಹೇಗೆ ಒಪ್ಪಿಸಲಿ? ನಿನ್ನನ್ನು ಮೆಚ್ಚಿಕೊಂಡವನು ನಾನು. ನಾನೇ ಹೇಳುತ್ತಿರುವಾಗ ನೀನೇಕೆ ಚಿಂತಿಸುತ್ತಿರುವೆ ಮಾಯಾ? ಇದೆಲ್ಲ ಕಾಮನ್. ಈ ಪ್ರಪಂಚದಲ್ಲಿ ಗಂಡ ಇದ್ರೂ ಆತನ ಕಣ್ಣು ತಪ್ಪಿಸಿ ಬೇರೆಯವರೊಂದಿಗೆ ಕಾಮದ ದೃಶ್ಯ ಹಂಚಿಕೊಳ್ಳೋರು ಎಷ್ಟು ಜನ ಇಲ್ಲ. ಹೆಂಡತಿ ಸತ್ರೆ ಗಂಡ ಸಾಯಲ್ಲ, ಗಂಡ ಸತ್ರೆ ಹೆಂಡತಿನೂ ಸಾಯಲ್ಲ. ಅದಕ್ಕಾಗಿ ಹಿರಿಯರು ಹೇಳಿದ್ದು, ತೊಗಲಿಗೆ ತೊಗಲು ಸೇರಿದರೆ ಪಾಪವಿಲ್ಲ ಎಂದರ್ಥ. ಮುಂದಿನ ವಾರವೇ ನಮ್ಮ ನಾಟಕ ಶುರು. ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಬರಲ್ಲ? ಹಾ ಮಾಯಾ, ಅಂದಾಗೆ ನನ್ನ ಸ್ನೇಹಿತ ಒಬ್ಬ ಅಡ್ವೊಕೇಟ್ ಬ್ರಹ್ಮರಾಜ್ ಬರೋಣಿದ್ದ. ಒಂದು ವೇಳೆ ನಾನು ಹೊರಗಡೆ ಹೋದ್ಮೇಲೆ ಬಂದ್ರೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳು ಚಿನ್ನ. ನಾನೇನು ಬರಲ್ಲ. ಬಾಯ್ ಬಾಯ್. ಓಕೆ ಡ್ಯಾನಿ. पवन प्रभाते जग को जगाते उम्र की करते हैं गुंजन, पंख बजारे उड़े बकेरे सिंदूरी सिंदूरी आंगन, मंगल मंगल मेरा मंगल, सारग सारग सारा रोग इन चरणों में पोल चढ़ाने आया है राजा प्रणय राजा ईशावश्यकम सर्वं यत्केच जगत्तां जगत्तेन त्यक्तेन भुजता मार्गता कच्चिदनं
My darling Maya, my sweetheart. ಏ ಯಾರು ನೀನು? ಅಲ್ಲ, ಬಾಯಿ ಮಾತು ಹಿಡಿತದಲ್ಲಿರಲಿ. ಬಾಯಿಗೆ ಬಂದಂತೆ ಮಾತನಾಡಿದರೆ ಹಲ್ಲನ್ನು ಕಿತ್ತು ಕೊಡಬೇಕಾಗುತ್ತದೆ. ನಾನು ನನ್ನ ಗೆಳೆಯ ಶನೇಶ್ವರ್ ಜಾಗೀರ್ದಾರ್ನ ಸ್ನೇಹಿತ ಪ್ರಣಯನ. ನಿಮ್ಮಂತ ಹರೆಯದ ನಾರಿಯರಿಗೆ ರಸಿಕರ ರಾಜ್ಯ. ಆಯ್ತಾ ಬಾಯ್, ನನ್ನ ಪಾರ್ಟ್ನರ್ ಜಾಗೀರ್ದಾರ್ನ ಸುಳ್ಳನೇನು? ಯಾಕೆಲೆ ನಿನ್ನ ಜೊತೆ ನಾವು ಜೊತೆ ನಾನು ಪಾರ್ಟ್ನರ್ ಬರೀ ಅಲ್ಲ, ನಿನ್ನ ಜೊತೆಯಲ್ಲೂ ಪಾರ್ಟ್ನರ್. ಏನಂತೀಯ ಮಿಸ್ ಮಾಯಾ ಡಾರ್ಲಿಂಗ್? ಇವ್ರು ರಾಸ್ಕಲ್, ನಾನು ಜಾಮೀದಾರನ ಸ್ನೇಹಿತ ಅಂತೇಳಿ ಸ್ವಂತ ಸ್ನೇಹಿತನ ಪ್ರೇಯಸಿಯನ್ನು ಬಯಸುವ ನೀನೊಬ್ಬ ಮೂರ್ಖ. ನಾನು ನಿನ್ನ ಸ್ನೇಹಿತನ ಹೆಂಡತಿಯಾಗುವಳು. ಮುಂದೆ ಅವರ ಹೆಂಡತಿಯಾಗಿ ದೇವರೇ ಗಂಡನೇ ದೇವರೆಂದು ಪೂಜಿಸುವವಳು. ಅಂತ ಸವಿ ಸಾವಿತ್ರಿ ನಾನು. ಅಂತವಳನ್ನು ನಿನ್ನ ಕಾಮನಟಕ್ಕೆ ಕರೀತಿರುವೆನೋ ಮೂರ್ಖ. ನಿನಗೆ ಏನು ಮಾಡಿದೆ ಅಂತ ನೋಡ್ತಾ ಇರು. ಶಬಾಷ್ ಮಾಯಾ ಶಬಾಷ್. ಸತಿ ಸಾವಿತ್ರಿ ಗರತಿ ಗಂಗವ್ವ. ಪತಿವ್ರತಿಯರು ನಿನ್ನೆ ನೋಡಿ ಕಲಿಯಬೇಕು ಗರತಿಯರ ಪಾಠ. ಸಾಕು ಬಾಯಿ ಮುಚ್ಚೆ ಸತಿ ಸೂಳೆ. ಗರತಿಯರಂತೆ ಗರತಿ ಪತಿವ್ರತಿಯರ ಹೆಸರಲ್ಲಿ ತೂಗು ಹಾಕಿ ಸ್ತ್ರೀ ಕುಲಕ್ಕೆ ಕಳಂಕ ಹಚ್ಚುತ್ತಿರುವಿರಿ. ಅಷ್ಟೇ ಅಲ್ಲ, ಹೆಸರಿಗೊಬ್ಬ ಗಂಡ, ದೇಹ ಸುಖಕ್ಕಾಗಿ ಒಬ್ಬ ಮೆಂಡ. ಲೇ, ನಿಮ್ಮಂತ ಹಾದರಿಗೆಟ್ಟಿರುವುದರಿಂದಲೇ ಈ ಸಮಾಜದಲ್ಲಿ ಗರತಿಯರಿಗೆ ಬೆಲೆ ಇಲ್ಲದಂತಾಗಿದೆ. ಮಿಸ್ ಮಾಯಾ, ನಿಮ್ಮ ಕಂಪನಿಯ ನಾಟಕವನ್ನು ಕಥೆಯನ್ನು ಸಂಪೂರ್ಣವಾಗಿ ಕೇಳಿಸಿಕೊಂಡಿದ್ದೇನೆ. ನೀನು ಗರತಿ ಎಂಬುದು ಮರೆತು ಅಶೋಕ್ ಕುಮಾರ್ ಹೆಂಡತಿಯಾಗಿ ದೇಹ ಸುಖ ಹಂಚಿಕೊಳ್ಳಲು ಒಪ್ಪಿಕೊಂಡ ಮಾಯಾ ಲೋಕದ ಮಾಯಾಂಗಿನಿ. ನನಗೂ ಸ್ವಲ್ಪ ಹಂಚು, ಒಂದು ಹೊಟ್ಟೆ ತುಂಬಿಸ್ಕೊಳ್ತೀನಿ. ನೀನೇನಾದ್ರೂ ಒಪ್ಪಿದ್ರೆ ನಿಮ್ಮ ಗುಟ್ಟು ರಟ್ಟಾಗಿ ಹೋಗುವುದಂತೂ ಖಚಿತ. ಅಷ್ಟೇ ಅಲ್ಲ, ಆ ಅಶೋಕ್ ಕುಮಾರ್ನಿಂದ ನಿನಗೂ ನಿನ್ನ ಪ್ರಿಯಕರ ಶನೇಶ್ವರನಿಗೂ ಚೈನು ಕಾಯಮಾಗಿಬಿಡುತ್ತದೆ. ಅದಕ್ಕೆಂದೇ ನನ್ನ ಹತ್ರ ಬಲವಾದ ಸಾಕ್ಷಿ ಇದೆ. ನೀವರು ಮಾತಾಡುತ್ತಿರುವಾಗ ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದೇನೆ. ಮಾಯಾ, ಹೀಗಳು ಇದನ್ನು ಅಶೋಕನ ಕೈಲಿ ಕೊಡ್ಲು ಅಥವಾ ಏನ್ ಮಾಡ್ಲಿ ಮಾಯಾ? ಬೇಡ ನೋಡಿ, ನೀವು ಹೇಳಿದಾಗೆ ಕೇಳ್ತೇನೆ. ಆದ್ರೆ ಈ ನಮ್ಮ ಪ್ರಣಯ ಪ್ರಸಂಗ ಶನೇಶ್ವರನಿಗೆ ಮಾತ್ರ ತಿಳಿಯಬಾರದು. ಆಯ್ತು ಚಿನ್ನ, ಆಯ್ತು. ಆ ಶನೇಶ್ವರ ಬಂದಾಗ ನಿನ್ನನ್ನು ತಂಗಿ ಎಂದು ಕರೆಯುತ್ತೇನೆ. ಅಷ್ಟೇ ಅಲ್ಲ, ಈ ನಿಮ್ಮ ಕಂಪನಿಯ ನಾಟಕದ ಕಥೆಯಲ್ಲಿ ನಾನು ಕೂಡ ಪಾತ್ರಧಾರಿಯಾಗಿ ನಿನಗೆ ಸಹಕರಿಸುತ್ತೇನೆ. ಪಾರ್ಟ್ನರ್ ಅಂದಮೇಲೆ ಪಾರ್ಟ್ನರ್ ಅಲ್ವೇನೆ ಮಿಸ್ ಮಾಯಾ ಡಾರ್ಲಿಂಗ್? ಓಕೆ ಚಿನ್ನ, ನೋಡು, ನಾನು ನಿಮ್ಮನ್ನು ಬಯಸಿದ್ದೆ. ಈಗ ಆ ಸಮಯ ಕೂಡಿ ಬಂದಿದೆ ನಿಮ್ಮನ್ನು ಒಂದಾಗಲು. ನನಗೆ ಗೊತ್ತಿತ್ತು ಮಾಯಾ, ನನಗೆ ಗೊತ್ತಿತ್ತು. ಮಾಯಕ್ಕೆ ತಕ್ಕಂತೆ ಮೈಮಾಟದ ಗೊಂಬೆ ಎಂದು ನನಗೆ ಗೊತ್ತಿತ್ತು. ನಡೆ ಮಾಯಾ, ನಡೆ. ನಿನ್ನ ಯೌವನದ ರತ್ರಿಕಿಡಿಯನ್ನು ಅನುಭವಿಸಲು ನನಗೆ ಒಂದು ನಡೆ. ನಿಮಗೆ ಅಷ್ಟೊಂದು ಆತರವೇ ರಾಜ? ಮಾಯಾ, ನಾನು ಹಸಿದು ಬಂದವನು. ಹಣ್ಣನ್ನು ಸದಿದಾಗಲೇ ಅದರ ರುಚಿ ಏನೆಂಬುದು ನನಗೆ ತಿಳಿಯುತ್ತದೆ. ಬರೀ ಕಣ್ಣಿನಿಂದ ನೋಡಿ ಸಂತೋಷ ಪಡುವ ವ್ಯಕ್ತಿ ನಾನಲ್ಲ. ಆ ನಿನ್ನ ಶನೇಶ್ವರ, ನೀನು ಮನೆಯಲ್ಲಿದ್ದರೂ ನಿನ್ನ ಕೊರಳಿಗೆ ತಾಳಿ ಕಟ್ಟದೆ ಬರೀ ಕಣ್ಣಿನಿಂದ ನೋಡಿ ಸುಖ ಪಡೆಯುತ್ತಿರುವ ಸಣ್ಣ ಮುಟ್ಟಾಳವನು.
ಆದ್ರೆ ಮಾಯಾ ಮಾಯಾ ನನ್ನ ಡಿಫ್ರೆಂಟ್ ಚಿನ್ನ. ಆಯ್ತು, ನೀವು ತುಂಬಾ ರಸಿಕರು. ರಸಿಕತೆ ಇರಬೇಕು ಮಾಯಾ. ರಸಿಕತೆ ಇಲ್ಲದವನ ಬಾಳು ಅದಕ್ಕೂ ಛತ್ರಿ ಇದ್ದಂತೆ. ಅದಕ್ಕಾಗಿ ನೆಲಕ್ಕಾಗಿ ಒಂದು ಶಹರಿಯನ್ನು ಬರೆದಿದ್ದೇನೆ ಮಾಯಾ. ಲೇ ಮಾಯಾ, ನಾನು ಹೋಗಿದ್ದೆ ಆಕಾಶಕ ನಿನಗ ಚುಕ್ಕಿಯ ತರಲಾಕ, ನಿನ್ನ ಮುಡಿಗೆ ಮುಡಿಸಾಕ. ಆಗ ನಾ ಸಿಕ್ಕಿದ್ದೆ ಸೂರ್ಯನ ಶಾಖಕ್ಕ, ಬಂದುತ್ತಿದ್ದೆ ದೇವತಾಯ ಪಾದಕ್ಕ. ನಾ ಹೋಗಿದ್ದಕ್ಕೂ ಆಗಲಿಲ್ಲ ಸಾರ್ಥಕ. ಮಾಯಾ ಮಾಯಾ ಬಾ, ಒಳಗಡೆ ಹೋಗಿ ಜೀಲನ್ನ ಸವಿಯೋಣ ಬಾ ಚಿನ್ನ. ಕಿಚ್ಚಡೋಕೆ ಯಾರು ಬೇಕಾಗಿದ್ದು ನಿಮಗೆ? ಅದೆಲ್ಲ ಆಮೇಲೆ ಮೊದಲು ನೀನ್ ಯಾರಿಂದ ಹೇಳಿ ಸ್ವೀಟ್ ಚಿನ್ನಿ. ನಾನು ಯಾರಂತ ಗೊತ್ತಿಲ್ಲ. ನಾನು ನಮ್ಮ ಸಾಯಿಬ್ರ ಮನ್ಯಾಗ ಕೆಲಸ ಮಾಡೋ ಕೆಲಸಕ್ಕೆ ಅಂದ್ರೆ ತಂಗಿ ತರ ನೋಡ್ಕೊಳ ತಂಗಿ ಸ್ಥಾನ ಕೊಟ್ಟ ನಾನು. ನೀನ್ ಯಾರ ಆದ್ರೆ ನಿನ್ನ ತುಂಬ ತೂಕಿತ್ತಿರುವ ಯೌವನ ನನಗೆ ಹುಚ್ಚು ಹಿಡಿಸುತ್ತಿದೆ.
ಬಂದು ನಮ್ಗೆ ಹೆಂಗಾದ್ರೆ ಮಾತಾಡ್ತಿ ಬಾಯ್ ಮಾತನಾಡೋ ಲೋಪರ್ ನನ್ನ ಮಗನೇ. ನೀ ಯಾರಾದ್ರೂ ನನಗೇನಾಗ್ತು, ನೀ ಬಂದ್ ಕೆಲ್ಸ ಏನಾಕಿ ಹೇಳು. ಅದು ನೀ ನನ್ನ ಮಗನೇ ಆಗ್ತೀನಿ ನಿಮಗ. ಹೌದು, ಸುಧಾಕರ್ನ ನಾ ಯಾಕೆ ಕರ್ಕೊಂಡ್ ಬಂದಿಲ್ಲ? ಅಣ್ಣ, ಸುಭಾಸಣ್ಣ, ಗೌತಮಣ್ಣ ಮಾಡಿ. ಓಹೋ, ಯಾರು ನೀನಾ ಲಿಂಗಮ್ಮ? ದಾರಿ ತಪ್ಪಿ ಬಂದಿರುವೇನು ಮೂರ್ಖ? ಸರಿಯಾದ ದಾರಿಗೆ ಬಂದಿರುವೆ. ಅವನು ನನ್ನ ಹೇಳುವ ಶಿವಕುಮಾರ ಎಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ ಗೂಡಿನಲ್ಲಿ. ಲೇ ಜಾಗೀರ್ದಾರ, ನಿನ್ನ ಹಾಗೆ ನನ್ನನ್ನ ಏನು ಹೇಳಿ ಅಲ್ಲೋ, ನಿನ್ನೇನು ಹೆಡೆ ಮುರಿ ಕಟ್ಟಿ ಒಗೆಯೋದೇನು ದೊಡ್ಡದಲ್ಲ. ಯಾರು ಏನ್ ಮಾಡುದು? ಮುಂದೆ ನೀನು ಸತ್ರೆ ಅಳೋದಕ್ಕ ಒಂದು ಹೆಣ್ಣು ಕೂಡ ದಿಕ್ಕಿಲ್ಲ ಮಗನೇ ನಿನಗೆ. ನಿತ್ಯ ಒಂದೊಂದು ಹೆಣ್ಣುಗಂಡಿಗೆ ಎಂಜಾಯ್ ಮಾಡುವನು ನಾನು. ನನಗೆ ಸುಖ ಕೊಟ್ಟ ಪ್ರತಿಯೊಂದು ಹೆಣ್ಣು ನನ್ನ ಹೆಂಡತಿಯರೇ, ಸತ್ತಾಗ ಅತ್ತಿಯವರು. ನಾಯಿ ಜಾತಿ ಸೇರಿದವಣಿ, ನಿನ್ನ ಬಳಿ ಹಣ ಇರೋರಿಗೂ ಮಾತ್ರ ಪೇಸಿ, ನಂತರ ನೀನು ಪರದೇಶಿ. ನಿನ್ನ ವಿಷಯ ನಮಗೆ ಯಾಕೆ? ನನ್ನ ತಂಟೆಗೆ ಏನಾದರೂ ಬಂದರೆ ಮಗನೇ, ನನ್ನಿಂದಲೇ ನಿನ್ನ ಸಾವು ಕಟ್ಟಿಟ್ಟ ಬುತ್ತಿ. ಸಾವು ಅದು ಈ ಕುಂಡಿಗಳಿಂದ ಎಂದೆಂದಿಗೂ ಸಾಧ್ಯವಿಲ್ಲ. ನಾನು ಜಾಗೀರ್ದಾರ್ ಶನೇಶ್ವರ. ಈ ಕುಂಡಿಗಳು ನನಗೆ ಸವಾಲ. ನಿಮ್ಮ ಸವಾಲಕ್ಕೆ ಆದಷ್ಟು ಬೇಗ ಜವಾಬು ನೀಡುತ್ತೇನೆ. 10 ಕೊಲೆ ಮಾಡಿದವನಿಗೆ 1 ಕೊಲೆ ಮಾಡುವುದು ಕಷ್ಟದ ಕೆಲಸವಲ್ಲ. ಸಾಕು ಮಾಡಲೇ ನನ್ನ ಬಡಿವಾರ ಮಾತುಗಳನ್ನ. ಬೇಟೆಯನ್ನ ಹುಲಿ ಜೊತೆ ಆಡಬೇಕು, ನಿನ್ನಂತ ಇಲಿ ಜೊತೆ ಅಲ್ಲ. ನೀನು ಇಲ್ಲಿವರೆಗೆ ಬಂದಿರುವುದು ನರಸತ್ತ ನಾಮರ್ದಗಳನ್ನ. ನಿನ್ನಲ್ಲಿ ಅಷ್ಟೊಂದು ಗಂಡಸ್ತನ ಅನ್ನೋದೇ ಇದ್ರೆ ನನ್ನ ಮನೆಯಲ್ಲಿರುವ ಒಂದು ನಾಯಿಯನ್ನು ಮುಟ್ಟು, ಅವಾಗ ನಿನ್ನ ಗಂಡಸು ಒಪ್ಕೊತೀನಿ. ದೇವರು ಬಾಯಿ ಕೊಟ್ಟಿದ್ದಾನಂತ ಬಾಯಿಗೆ ಬಂದಂಗ ಮಾತಾಡಿದ್ರ ಬಾಯಿ ಮೇಲೆ ವಾಕ್ಯ ಹಲ್ಲು ಉದಿಸ್ಬೇಕಾಗುತ್ತೆ. ಹುಷಾರ್. ಯಾರಾದ್ರೂ ಇದ್ರು ಕರ್ಕೊಂಡು ಬಾ. ಸೇರ್ಸಿ ಬಿಡ್ತೀನಿ. ಸುವಾಸನ ಏನಾಗುತ್ತೆ ಆಗಲಿ ಬಿಡಿ. ಇವ್ನ ಹಲ್ಲು ನೋಡುವ ಲುಚ್ಚು ತಿಂಗಳು ಹಚ್ಚಬೇಕು. ಲುಚ್ಚ ನನ್ನ ಮಗನಿಗೆ. ಹಳ್ಳಿಯಲ್ಲಿನ ಬೆಚ್ಚಗಳೇ, ಬಾಯಿ ಮುಚ್ಚಲ್ಲ ಪಂಗ. ಇಲ್ಲಿ ಒಂದೇ ಒಂದು ನಿಮಿಷ ನಿಂತಿದ್ದೆ, ಆದರೆ ಇಲ್ಲಿವರೆಗೂ ಬಾಯಿ ಮಾತಿನಿಂದ ಹೇಳಿದ್ದಾಯ್ತು. ಇನ್ನೇನಿದ್ರು ಕೈಯಿಂದ ಒತ್ತು ಹೇಳಬೇಕಾಗುತ್ತೆ. ಒಂದು ನಿಮಿಷ ಬೇಕು ಮಗನೇ. ಒಂದು ಗಂಟೆಯಾದರೂ ನಿಲ್ಲಬಲ್ಲೆ. ಆದರೆ ನನಗೀಗ ನಿಲ್ಲಲು ಸಮಯವಿಲ್ಲ. ಆದರೆ ಒಂದಾದರೂ ಸತ್ಯ, ಈ ಜಾಗೀರ್ದಾರ್ ಶನೇಶ್ವರನಿಂದ ನಿಮ್ಮ ಮನೆ ಸರ್ವನಾಶ ಆಗಲೆಂದು ಖಂಡಿತ. ಎಚ್ಚರ ಮಗನೇ, ನಿಮ್ಮನ್ನು ಸರಿಯಾಗಿ ಗಂಟು ಬಿಟ್ಟು ಕಾಡುತ್ತೇನೆ. ಬರ್ತೀನಿ ಜೋಕೆ. ನಿಲ್ಲ ಗೌತಮ, ಅಣ್ಣನಿಗೆ ಹೇಳಿ ಒಂದು ವಿಷಯ ತಿಳಿಸಿದ್ರೆ ಅವನಿಗೆ ಒಂದು ಏಟು ಕೂಡ ಹಾಕಬಾರದು. ಹೇಗೆ ಬಿಟ್ಟು ಬಿಡುವುದನ್ನ ಕೇಳಿದ ಸೊಕ್ಕಿನ ಮಾತುಗಳನ್ನು. ನಾಯಿ ಪಗಳಿದರೆ ದೇವಲೋಕ ಹಾಳಾಗುವುದೇ. ಅವನು ಯಾರು ನಮ್ಮ ದೃಷ್ಟಿಯಲ್ಲಿ ಒಂದು ನರಪಿಳ್ಳೆ. ಬೇಸಿಗೆಯಲ್ಲಿ
ತಿಳಿಯುತ್ತದೆ. ಅವನ ಪಾಪ ತುಂಬಿದ ತಕ್ಷಣ ತಾನೇ ತಿಳುಕುತ್ತದೆ. ಅಣ್ಣ, ನಮ್ಮಂತವರ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಮಾಡುತ್ತಿರುವವನು ಬಡವರೆಲ್ಲ ಹೇಗೆಲ್ಲ ಕಿರುಕುಳ ಕೊಟ್ಟಿರುತ್ತಾನೆ. ಅವರ ಪಾಡೇನಣ್ಣ. ಆದಷ್ಟು ಬೇಗ ಇವನಿಗೆ ತಕ್ಕ ಪಾಠ ಕಲಿಸಬೇಕು. ಬಾಯಿ ಮಾತು ಸರಿ ಹೋಗದಿದ್ದರೆ ದಂಡಂ ದಶಗುಣಂ, ಈ ಹಾದಿಯೇ ಸರಿ ಅವನಿಗೆ. ಗೌತಮ್, ಇರ್ಲಿ, ಅಣ್ಣನಿಗೆ ಈ ವಿಷಯವನ್ನು ತಿಳಿಸಿ ಮುಂದೆ ಅವನ ದಾರಿ ನೋಡೋಣ. ಇರ್ಲಿ, ನಡೆ, ಒಳಗೆ ಹೋಗೋಣ. ನಡೆಯೋಣ. ಅಂತೂ ನಮ್ಮ ಮದುವೆ ಮುಗೀತು. ಈಗ ಉಳಿದಿರುವುದು ನಮ್ಮ ಪ್ರಥಮ ರಾತ್ರಿ ಮಾತ್ರ. ನನಗೆ ಮಾತ್ರ ಎಷ್ಟು ಪ್ರಥಮ ರಾತ್ರಿಗಳು ಆಗಿ ಹೋಗಿದೆ. ಆದ್ರೆ ಸುಭಾಷನಿಗೆ ಇಂದು ಅವನಿಗೆ ಹೊಸ ಪ್ರತಿಮಾ ರಾತ್ರಿ ಇರಲಿ. ಅಯ್ಯೋ, ಇದೇನಿದು? ನಾನು ಪ್ರಣಯ ರಾಜನನ್ನು ಭೇಟಿಯಾಗ್ಬೇಕಂತ ಹೋದ್ರೆ ಸುಭಾಷ ಇಲ್ಲಿಗೆ ಬರ್ತಿದ್ದಾನಲ್ಲ, ಏನು ಮಾಡೋದು? ಹೌದು ಭಯ, ಏನಿಲ್ಲ. ಅದು ನಿಮ್ಮನ್ನೇ ಹುಡುಕಿಕೊಂಡು ಬಂದಿರಿ. ಹೌದಾ? ನನ್ನನ್ನೇ ಹುಡುಕುತ್ತಾ ಬಂದ್ರೆ ನಾನು ಅಲ್ಲೇ ಮನೆಯಲ್ಲಿ ಇದ್ದಲ್ಲ, ಏನಾದ್ರೂ ಹೇಳ್ಬೋದಿತ್ತೆ? ಅಲ್ಲೇ ಮನೆಯಲ್ಲಿ ಹೇಳ್ಬೋದಿತ್ತಲ್ಲ. ಏನು ಕೇಳೋದಿಲ್ಲ ರೀ. ಅಷ್ಟೇ ಅಲ್ಲ, ಮನೆಯಲ್ಲಿ ನನ್ನ ಕಣ್ಣಿಗೆ ಯಾರು ಕಾಣ್ತಾನೇ ಇರಲಿಲ್ಲ. ಹಾ, ಇದು ಚೆನ್ನಾಗಿದೆ ಮಾಯಾ. ನೀನು ಯಾವ ವಿಷಯ ಅನ್ಕೊಂಡಿದ್ಯೋ ಅದು ನನಗೆ ಚೆನ್ನಾಗಿ ಗೊತ್ತಾಗಿದೆ. ಯಾವ ವಿಷಯ ಗೊತ್ತಾಗಿದೆ ಅಂದ್ರೆ, ಇವನಿಗೆ ಏನಾದ್ರೂ ನನ್ನ ಕಳ್ಳ ಪ್ರೇಮದ ವಿಷಯ ಗೊತ್ತಾಗಿದೆಯೇನು? ಇಲ್ಲ, ನೀನು ನನ್ನ ಎಷ್ಟು ಪ್ರೀತಿಸ್ತಾ ಇದೀಯಾ ಅಂತ ಗೊತ್ತಾಯ್ತು. ಅಬ್ಬ, ಆ ವಿಷಯನ? ನಾನೇನೋ ಬೇರೆ ವಿಷಯ ಅಂತ ತುಂಬಾ ಗಾಬರಿಯಾಗಿದ್ದೆ. ಬೇರೆ ವಿಷಯ ಅದ್ಯಾವುದು ಚಿನ್ನ? ಏನೂ ಇಲ್ಲ ರೀ. ನೋಡಿ, ಮನೆಯಲ್ಲಿ ನಿಮ್ಮ ಜೊತೆ ಮಾತಾಡ್ಬೇಕಂದ್ರೆ ಅಕ್ಕ, ಭಾವ, ಮೈದುನ ಎಲ್ಲರೂ ಇರ್ತಾರೆ. ಅದಕ್ಕೆ ಅಲ್ಲಿ ಫ್ರೀಯಾಗಿ ಮಾತಾಡೋಕ್ಕೆ ಆಗೋದೇ ಇಲ್ಲ ರೀ. ಅದಕ್ಕೆ ನಾವಿಬ್ರು ಬೇರೆ ಮನೆ ಮಾಡಿಕೊಂಡು ಅಲ್ಲಿ ಹಾಯಾಗಿರೋಣ ಅಂತ. ಯಾಕಂದ್ರೆ ಇಂಥ ತುಂಬಿದ ಸಂಸಾರದಲ್ಲಿ ನಿಮ್ಮ ಸಂಸಾರ ದೊಡ್ಡದು, ಮನೆ ಕೆಲಸ ಕೂಡ ಜಾಸ್ತಿ ಇರುತ್ತದೆ. ಅದಕ್ಕೆ ನಾವಿಬ್ರು ಬೇರೆ ಮನೆ ಮಾಡಿಕೊಂಡು ಹಾಯಾಗಿರೋಣ. ಮಾಯಾ, ಇದು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಮಾತು ಕೇಳಿ ನಮ್ಮ ತುಂಬಿದ ಮನೆಯನ್ನು ಒಡೆಯುವುದು ಅಸಾಧ್ಯ. ಏಕೆಂದರೆ ನಿನ್ನೆ ತಾನೇ ಮದುವೆಯಾಗಿದೆ. ಇವತ್ತೇ ಬೇರೆ ಮನೆ ಅಂದರೆ ಈ ಸಮಾಜ ಕೂಡ ನಮಗೆ ಚೀಮಾರಿ ಹಾಕುತ್ತದೆ. ಅದು ಅಲ್ಲದೆ ನಮ್ಮ ಮನೆಯಲ್ಲಿ ಸದಾ ಪ್ರೀತಿ ಪ್ರೇಮದಿಂದ ತುಂಬಿ ತುಳುಕುತ್ತದೆ. ಅದನ್ನು ಒಡೆಯಲು ಹೊಂಚು ಹಾಕಬೇಡ ಮಾಯ, ಹೊಂಚು ಹಾಕಬೇಡ. ನಿನಗೆ ಇಷ್ಟವಿದ್ದರೆ ಇಲ್ಲಿ ಇರ್ಬೋದು, ಇರಲಿಲ್ಲ ಅಂದರೆ ನಮಗೆ ನಮ್ಮ ಅಣ್ಣನೇ ದೇವರು. ಅವನ ಆಶೆಯನ್ನು ನಾನು ಎಂದಿಗೂ, ಅಂತ ದೇವರಿಗೆ ನಾನು ಎಂದೂ ಮೋಸ ಮಾಡೋದಿಲ್ಲ ಮಾಯ. ಈ ಆಸಾಮಿ ಅಷ್ಟು ಬೇಗ ನನ್ನ ದಾರಿಗೆ ಬರೋದಿಲ್ಲ ಅಂತ ಅನ್ಸುತ್ತೆ. ಇರ್ಲಿ, ನಾನು ಇವನ ದಾರಿಗೆ ಹೋಗಿ ನನ್ನ ದಾರಿಗೆ ಹಿಡಿದುಕೊಂಡು ಬರ್ತೇನೆ. ಹೇಗೆ ಇವನ ಮನೆ ಹೊಡೆಯೋದಿಲ್ವೋ ನಾನು ನೋಡೇ ಬಿಡ್ತೀನಿ. ನೋಡ್ರದ, ನಾನು ಮಾಡಿದ ಪರೀಕ್ಷೆಯಲ್ಲಿ ನೀವೇ ಗೆದ್ದು ಬಿಟ್ರಿ. ಹೌದು ರೀ. ಅಷ್ಟೇ ಅಲ್ಲ, ನೀವು ನಿಮ್ಮ ಅಣ್ಣಂದಿರನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ದೀರಾ. ಅಣ್ಣನನ್ನು ಬಿಟ್ಟು ಕೊಡದ ತಮ್ಮ, ತಮ್ಮನನ್ನು ಬಿಟ್ಟು ಕೊಡದ ಅಣ್ಣ. ಈ ನಿಮ್ಮಿಬ್ಬರ ಪ್ರೀತಿ ಬಾಂಧವ್ಯ ನೋಡಿ ನನಗೆ ತುಂಬಾ ಸಂತೋಷವಾಗ್ತಿದೆ. ಇಂಥ ಮನೆಯಲ್ಲಿ ನಾನು ಸೊಸೆಯಾಗಿ ಬಂದಿದ್ದು ನನ್ನ ಪುಣ್ಯ ರೀ. ಅಷ್ಟೇ ಅಲ್ಲ, ಈ ನಿಮ್ಮ ಬಾಂಧವ್ಯ ಸದಾ ಹೀಗೆ ಇರಲಿ. ನೋಡಿ, ನನ್ನ ಮಾತಿನಿಂದ ನಿಮಗೆ ಏನಾದ್ರೂ ಬೇಜಾರವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ರಿ. ನಿಮ್ಮ ಕಾಲಿಗೆ ಬಿದ್ದು ನಾನು ಕ್ಷಮಿಸುವಂತ ತಪ್ಪು ನೀನೇನು ಮಾಡಿಲ್ಲ ಮಾಯ. ನೀನು ತಮಾಷೆ ಅಂದ ಮೇಲೆ ನಾನು ಅದನ್ನು ಕೂಡ ತಮಾಷೆಯಾಗಿ ತಿಳಿದುಕೊಂಡಿದ್ದೇನೆ. ಇರ್ಲಿ, ಇವತ್ತು ನಮ್ಮ ಮದುವೆ ರಾತ್ರಿ ಬಗ್ಗೆ ವಿಚಾರ ಮಾಡೋಣ, ನಡೆಯಿರಿ. खूब जाना
ದಾರಿಯನ್ನೇ ಕಾಯ್ತಾ ಇದ್ದೆ. ಅಂದಾಗೆ ನಾವು ಹೇಳಿದ ಕೆಲಸ ಏನ್ ಮಾಡಿದ್ರಿ? ಸಕ್ಸಸ್ ಜಾಗೀರ್ದಾರ್ ಸಕ್ಸಸ್ ಆಗಿದೆ. ಶಬಾಷ್ ಡಾಕ್ಟ್ರೇ, ಶಬಾಷ್. ಈಗ ನನಗೆ ಬಹಳ ಸಂತೋಷವಾಗಿದೆ. ಡಾಕ್ಟ್ರೇ, ಎಷ್ಟು ಬೇಕು ಕೇಳಿ, ಎಷ್ಟು ಹಣ ಕೊಡುವೆ ನಿಮಗೆ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ, ಬ್ಲ್ಯಾಂಕ್ ಚೆಕ್ ಕೊಡ್ತೀನಿ, ಎಷ್ಟು ಬೇಕಷ್ಟು ಅಂತ ಬರ್ಕೊಂಡು ಬಿಡಿ. ಅಷ್ಟೆಲ್ಲ ನಾವು ಬೇಡ ಜಾಗೀರ್ದಾರ್ ಅವರೇ, ನೀವು ಎಷ್ಟು ಕೊಡ್ತೀನಿ ಅನ್ನೋ ಮಾತನಾಡೋರು ಅಷ್ಟೇ ಕೊಡಿ ಸಾಕು. ಹಾಗಾದ್ರೆ ಏ ಪುಂಗಿ, ಮೇಲೆ ಹಣ ಇದೆ, ತೆಗೆದುಕೊಂಡು ಬಾರೋ. ಹಾ, ತೆಗೆದುಕೊಳ್ಳಿ 5 ಲಕ್ಷ ಹಣ. ಹಾ ಡಾಕ್ಟ್ರೇ, ಇನ್ನೂ ನಿಮ್ಮ ಕೆಲಸ ಮುಗಿದಿಲ್ಲ. ಇನ್ನೂ ಒಂದು ಕೆಲಸ ಬಾಕಿ ಇದೆ. ಆದರೆ ಈಗಲ್ಲ, ಮುಂದೆ ಹೇಳುತ್ತೇನೆ. ಆಯ್ತು ಜಾಗೀರ್ದಾರ್ ಅವರೇ, ಒಂದು ಸುಳ್ಳು ಹೇಳುವವನಿಗೆ 10 ಸುಳ್ಳು ಹೇಳುವುದು ಸುಲಭ ಕಷ್ಟವೇ. ನಾನೇನು ಹೋಗಿ ಬಿಡ್ತೇನೆ. ಸರಿ ಡಾಕ್ಟ್ರೇ, ಹೋಗಿ ಬನ್ನಿ. ಅಡ್ವೊಕೇಟ್ ಅಶೋಕ್ ಕುಮಾರ, ಈಗ ಪ್ರಾರಂಭವಾಯಿತು ನನ್ನ ಸೇರಿನ ಸಂಚು. ಒಂದೇ ಒಂದು ಡಾಕ್ಟರ್ಗೆ ಕೇಳಿದಷ್ಟು ಹಣ ಚೆಲ್ಲಿದೆ. ಕಿಡ್ನಿ ಫೇಲ್ ಆಗಿದೆ, ನಾವು ಸುಳ್ಳು ಹೇಳಿಬಿಟ್ಟೆ. ಸರಿಯಿಂದ ಕಿಡ್ನಿ ತೆಗೆಸಿ 2 ಕೋಟಿಗೆ ಮಾರಿಸಿಬಿಟ್ಟೆ. ಅಷ್ಟೇ ಸಾಲ ಅಂತ ನೀವು ಕಿಡ್ನಿ ತೆಗೆಸಿ ಮಾರಿಸಿಬಿಟ್ರೆ. ಅಶೋಕ್ ಕುಮಾರ, ಈಗ ನಿನ್ನ ತಮ್ಮನಿಗೆ ಕಿಡ್ನಿ ಕೊಟ್ಟರು ಎಂಬ ತಿಳುವಳಿಕೆಯಲ್ಲೇ ಮುಳುಗಿರುವೆ. ಅಶೋಕ್ ಕುಮಾರ, ಈಗ ನೀನು ಮತ್ತೆ ನಿನ್ನ ತಮ್ಮ ಜೀವನ ಪರ್ಯಂತ ಒಂದೊಂದೇ ಕಿಡ್ನಿ ಮೇಲೆ ನೆನೆಸಬೇಕು. ನಿನಗೆ ಮೊದಲೇ ನಾನು ಹೇಳಿದ್ದೆ, ಈ ಜಾಗೀರ್ದಾರ್ ಶನೇಶ್ವರ ಮಲಗಿದ ಗಂಡ ಸರ್ಪವೆಂದು. ಮಲಗಿದ ಗಂಡ ಸರ್ಪಕ್ಕೆ ಬಡಿದು ಎಬ್ಬಿಸಿ ತಪ್ಪು ಮಾಡಿಬಿಟ್ಟೆ. ಈಗ ಆ ಗಂಡ ಸರ್ಪ ನಿನ್ನನ್ನು ಕಚ್ಚದೆ ಬಿಟ್ಟಿದ್ದ. ಬಾ ಡಾರ್ಲಿಂಗ್, ಬಾ. ನಿಂದ ಏನೇ ಕಾಯ್ತಾ ಇದ್ದೆ. ನಾನು ಹೇಳಿದಂತೆ ನನ್ನ ಕಡು ವೈರಿಯ ಕಿಡ್ನಿ ತೆಗೆಸಿದ ಮಹಾನ್ ಚತುರೇ ನೀನು. ನಾನು ನಿನಗೆ ಮೊದಲೇ ಹೇಳಿಲ್ವಾ, ಈ ಜಾಗೀರ್ದಾರ್ ಶನೇಶ್ವರ ಏನಿದ್ರೆ ಏನ್ ಬೇಕಾದ್ರೂ ಸಾಧಿಸಬಲ್ಲ ಅಂತ. ಹೌದು ಶನೇಶ್ವರ, ನಾನಿರುವುದೇ ನಿಮಗೋಸ್ಕರ. ನೋಡಿ, ನೀವು ನಟಿಸುವ ನಾಟಕದಲ್ಲಿ ನಾನು ನಟಿಸುವ ನಟಿ ರತ್ನ. ಅಂದ ಹಾಗೆ ಈ ಬಡಪಾಯಿ ಮಾಯಳನ್ನು ನಡು ದಾರಿಯಲ್ಲಿ ಕೈ ಬಿಡಬೇಡಿ. ನಿಮ್ಮನ್ನೇ ನಂಬಿರುವ ನನಗೆ ಆದಷ್ಟು ಬೇಗ ಈ ನಾಟಕಕ್ಕೆ ಮಂಗಲ ಹಾಡಿ ನನ್ನ ತೋಳಿಗೆ ಮಾಂಗಲ್ಯನ ಕಟ್ಟಿ. ಎಂತ ಮಾತಾಡುತ್ತಿರುವೆ ಭಯ, ಎಂತ ಮಾತಾಡುತ್ತಿರುವೆ. ನನ್ನ ಹೃದಯದ ಹೃದಯೇಶ್ವರಿ ನೀನು.
ನಿನಗೆ ಅನ್ಯಾಯ ಮಾಡಿದ್ರೆ ದೇವರು ಮೆಚ್ಚೋಣ ಚಿನ್ನ. ಈ ನಿನ್ನ ನಾಟಕಕ್ಕೆ ಈಗಷ್ಟೇ ಒಂದು ಅಂಕ ಮುಗಿದಿದೆ. 3ನೇ ಅಂಕಿನಲ್ಲಿ ಮುಕ್ತಾಯ ಮಾಡಿ 4ನೇ ಅಂಕಿನಲ್ಲಿ ನಿನಗೆ ತಾಳಿ ಕಟ್ಟುವೆ. ಶಂಕರ್ಜಿ ಹೂವಿನ ಇಬ್ಬರಿಯವರ ನಾಟಕದಲ್ಲಿ ನಿಂದು ಒಂದೇ ಒಂದು ಪಾತ್ರ. ಆದ್ರೆ ಈ ಶನೇಶ್ವರನ ನಾಟಕದಲ್ಲಿ ನಿಂದು ಡಬ್ಬಲ್. ಒಂದು ಸುಭಾಸನ ಹೆಂಡತಿ, ಇನ್ನೊಂದು ಈ ಶನೇಶ್ವರನ ಪ್ರೇಯಸಿ. ಹಾ ಮಾಯಾ, ಮುಂದಿನ ಕುತಂತ್ರದ ಬಗ್ಗೆ ಫೋನ್ ಮಾಡಿ ಹೇಳುತ್ತೇನೆ. ಹಾ ಮಾಯಾ, ಅಂದಾಗೆ ನಿನ್ನ ಕುತಂತ್ರದ ಅಭಿನಯ ಯಾರಿಗೂ ತಿಳಿಯಬಾರದು. ಹಲೋ ಮಿತ್ರ ಶನೇಶ್ವರ. ಬಾ ಪ್ರಣಯರಾಜ್ ಬಾ. ಇಂದು ಆಗುತ್ತಿರುವ ಆನಂದ ಅಷ್ಟಿಷ್ಟಲ್ಲ, ಮಹದಾನಂದ ಅಲ್ವೇ ಮಾಯಾ? ಹೌದೌದೌದು. ಓಹೋ, ತಂಗಿಯವರು ಇಲ್ಲೇ ಇದ್ದಾರೆ, ನೋಡೇ ಇರಲಿಲ್ಲ. ನಮಸ್ಕಾರ ತಾಯಿ. ಹಾಯ್, ಛೇ, ನಮಸ್ಕಾರ. ತಾವು ಬಂದು ತಾವಿಗೆ ಕ್ಷೇಮವೇ? ತುಂಬಾನೇ ಕ್ಷೇಮ ತಂಗಿ. ಒಂದ್ ಮಾತು ಶನೇಶ್ವರ, ನಿನಗೆ ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿದೆ. ನಿನಗೆ ಯಾವ ಪೊಲೀಸರು ಭಯನೂ ಇಲ್ಲ. ಹಾಕಿದ್ರೆ ಹಾರಬಹುದು, ತೆಗೆದುಕೋ. ಈ ಕೆಲಸ ಮಾಡಲು ತುಂಬಾ ಕಷ್ಟಪಟ್ಟಿದ್ದೇನೆ ಶನೇಶ್ವರ. ಶಬಾಷ್ ಮಿತ್ರ, ಶಬಾಷ್. ಪಾರ್ಟ್ನರ್ ಅಂದ್ರೆ ನೀನು. ನಿನ್ನ ಕಲಾಯ ಸ್ನೇಹ ಇದ್ದೇ ಇರಬೇಕು. ನನ್ನ ಪುಣ್ಯ. ಗೆಳೆಯ, ನಿನ್ಗೇನ್ ಬೇಕು ಕೇಳು, ಕೇಳಿದ್ದನ್ನೇ ಕೊಡುವೆ. ಅಲ್ಲ ಶನೇಶ್ವರ, ನಿನ್ನ ಹತ್ರ ನಾನು ಕೇಳಬೇಕೆ? ನನಗೆ ಅವಶ್ಯವಿದ್ದಾಗ ಏನಾದರೂ ಕೇಳಿ ಪಡೆಯುತ್ತೇನೆ. ನಾನು ಮಾಡುವ ಈ ಕೆಲಸಕ್ಕೆ ಹಣದಿಂದ ಬೆಲೆ ಕಟ್ಟಬೇಡ. ನಮ್ಮ ಸ್ನೇಹ ಶಾಶ್ವತವಾಗಿರ್ಬೇಕಾದ್ರೆ ಶನೇಶ್ವರ, ನಾವು ಹೀಗೆ ಇಟ್ಬಿಡೋಣ, ಆಯ್ತಾ? ಸ್ವಾರಿ ಮಿತ್ರ, ಸ್ವಾರಿ. ನೀನು ಆ ಅರ್ಥದಲ್ಲಿ ಭಾವಿಸಬೇಡ. ನಿನ್ನ ಸ್ನೇಹಕ್ಕೆ ಬೆಲೆ ಕಟ್ಟುವ ಮೂರ್ಖ ನಾನಲ್ಲ. ನಿನಗೆ ಹೇಗೆ ತಿಳಿಯುತ್ತದೆಯೋ ಹಾಗೆ ಮಾಡು. ಗೆಳೆಯ, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ. ನಾನು ಮರಳಿ ಬರುವವರೆಗೂ ಮನೆಯಲ್ಲಿ ಇದ್ದು ನೀನು ವಿಶ್ರಾಂತಿ ಮಾಡಬೇಕು. ಏನ್ ಹೇಳ್ತಾ ಇದ್ದೆ ಮಿತ್ರ? ನೀನು ಇಲ್ಲದ ಕ್ಷಣದಲ್ಲಿ ನಾನು ಮನೆಯಲ್ಲಿರೋದೆ. ನೋಡಿ ಚೆನ್ನಾಗಿ ಏನಾದ್ರು ಏನ್ ಆಡ್ಕೊಳ್ತಾರೆ. ತಂಗಿ ಒಬ್ಬಳೆ ಮನೆಯಲ್ಲಿ ಇರ್ತಾರೆ. ನೋಡಿ ಚೆನ್ನಾಗಿ ಏನ್ ಆಡ್ಕೊಳ್ಬಾರ್ದು. ಛೇ ಮಿತ್ರ, ಎಂತ ಮಾತಾಡುತ್ತಿರುವೆ? ಜನ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನ್ನ ಪ್ರಾಣ ಸ್ನೇಹಿತ ನೀನು. ನಿನ್ನ ಮೇಲೆ ನಾನು ಅನುಮಾನ ಮಾಡಲೇ? ನಾನು ನನಗಿಂತ ಹೆಚ್ಚಾಗಿ ನಿನ್ನ ಮೇಲೆ ವಿಶ್ವಾಸ ಇಟ್ಟಿರುವೆ. ಗೆಳೆಯ, ಇನ್ನು ಆ ಎಲ್ಲ ಚಿಂತೆಯನ್ನು ಬಿಟ್ಟು ಇಲ್ಲೇ ಇದ್ದು ವಿಶ್ವಾಸ ಮಾಡು, ಅಲ್ವೇ ಮಾಯಾ? ಹೌದೌದು. ನೀವು ಹೊರಗೆ ಹೋಗಿ ಮನೆಗೆ ಬರೋದ್ರೊಳಗೆ ಇವರು ಇಲ್ಲೇ ವಿಶ್ರಾಂತಿ ತೆಗೆದುಕೊಂತಾರೆ. ಮಿತ್ರ, ಮಾಯ ಹೇಳಿದ್ದು ಕೇಳಿಸ್ಕೊಂಡೆ ತಾನೆ? ಅವಳ ಮಾತಿಗಾದ್ರೂ ಬೆಲೆ ಕೊಟ್ಟು ಇಲ್ಲೇ ಇದ್ದು ವಿಶ್ರಾಂತಿ ಮಾಡು. ಆಯ್ತು ಮಿತ್ರ, ತಂಗಿಯ ಮಾತು ಮೆರಲಿಕ್ಕೆ ಬರ್ತದೆ. ಹಾಗೆ ಆಗಲಿ. ಮಾಯಾ, ಈ ನಿನ್ನ ಅಣ್ಣನಿಗೆ ಊಟ ತಿಂಡಿ ಇದ್ರೆ ವಿಚಾರಗಳನ್ನು ಮಾಡು. ನಾನೇನು ಬರಲಾ? ಆಯ್ತು ಮಿತ್ರ, ನೀನು ಊಟ ಮಾಡುವ ಮೇಲೆ ಊಟ ಮಾಡಕ್ಕಾಗ್ತಿ. ನಾನು ತುಂಬಾ ಹಸಿವಿನಿಂದನೇ ಬಂದಿರಲಿ, ಅಲ್ವೇನೆ ಮಾಯಾ? ಹೌದು, ನೀವು ಬಂದಾಗಲೇ ತಿಳಿದುಕೊಂಡೆ ನೀವು ತುಂಬಾ ಹಸಿದಿದ್ದೀರಾ ಅಂತ. ಅಲ್ಲ ರೀ, ಈ ರೀತಿ ನೀವಿಷ್ಟು ಮೋಸ ಮಾಡಿದ್ರು ಸಹ ಶನೇಶ್ವರ ಮಾತ್ರ ನಿಮ್ಮ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಟಿದ್ದಾನಲ್ಲ. ಅದು ಅಲ್ಲದೆ ಅವನ
ಕೊಲೆಯ ಕೇಟಿನಲ್ಲಿ ನಾವು ಅವನಿಗೆ ಬೇಲ್ ಕುಡಿಸಿದ್ದೇನೆ. ಹಕ್ಕಿ ಹತ್ರ ಅವನು ಹೊರಗೆ ಹಾರಾಡುತ್ತಿರೋದು ನನ್ನಿಂದಾನೇ. ಅತಿ ವಿನಯ ಮೂರ್ಖ ಲಕ್ಷಣ ಎನ್ನುವುದು ಅವನಿಗೇನು ಗೊತ್ತು. ನಾನು ವಿನಯದಿಂದ ನಟಿಸಿದೆ, ಅದನ್ನು ನಂದಿ ಬೆಟ್ಟ ಆ ಮುಟ್ಟಾಳ ಶನೇಶ್ವರ ವಿಶ್ವಾಸವಿಟ್ಟ ಈ ನಿಮ್ಮ ಗೆಳೆಯನ ಮೇಲೆ ಅವನ ಪ್ರೇಯಸಿ ಮೇಲೆ ಕಣ್ಣು ಹಾಕುವುದು ತಪ್ಪಲ್ಲವೇ? ಇದು ಅನೈತಿಕ ಸಂಬಂಧವಲ್ಲವೇ? ಯಾವುದು ಅನೈತಿಕತೆ ಮಾತ? ನೀನು ಸುವಾಸನ ಹೆಂಡತಿ ಆಗಿದ್ದು ಅನೈತಿಕತೆ ಅಲ್ವಾ? ತನ್ನ ಸೇಡಿಗಾಗಿ ತನ್ನ ಮತ್ತಲ್ಲಿ ಕುಡಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಅನುಭವಿಸಬೇಕು ಮಗ, ಸತ್ತಾಗ ಆರೈಕೆ ಕಾಯಂ ಜಗ.
ಈ ತರ ಪಾರ್ಟಿಗಳು ಮೇಲಿಂದಲೇ ಆಗ್ತಾ ಇರಬೇಕು, ಅಂದ್ರೆ ನಮಗೆ ಸಂತೋಷ ಆಗುತ್ತೆ. ಹಲೋ ಡಾರ್ಲಿಂಗ್, ಈಗ ನೀವು ಅಂದುಕೊಂಡಂತೆ ಆ ಅಶೋಕ ಕುಮಾರನ ಮನೆ ಈಗ ಗೊಂದಲದ ಗೂಡಾಗಿದೆ. ಪ್ರಣಯ್, ನೋಡಿದೀಯ ನನ್ನ ಮಾಯಾಳ ಕೈ ಚಳಕವ? ಒಂದು ವೈರಿಯ ಮನೆ ಅವಳಿಂದ ಸರ್ವನಾಶವಾಯ್ತು. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಗುರುಸೇನೆ. ಆದ್ರೆ ಮಿತ್ರ, ನೀನು ಬರುತ್ತಿರೋ ನಾಟಕದಲ್ಲಿ ನಾನು ಖಳನಟ ಆಗಿರಬೇಕು ಗೊತ್ತಾ? ಅದು ಹೇಗೆ ಪ್ರಣಯ್? ಮುಂದಿರುವಂತೆ ಕಥೆಗಾರ ನೀನಾದ್ರೆ ಜೊತೆಗಾರ ನಾನಾದ್ರೆ ಏನಂತೆ ಗೆಳೆಯ? ಡೈರೆಕ್ಟರ್ ಶನೇಶ್ವರ ಅಂದೆ. ನಿರ್ದೇಶಕನಾಗೂ ಪರವಾಗಿಲ್ಲ, ಎಷ್ಟೇ ಆಗಲಿ ನೀನು ನನ್ನ ಪ್ರಾಣ ಸ್ನೇಹಿತನಲ್ವೇ? ಮಾಯಾ, ಮಾಯಾ ಡಾರ್ಲಿಂಗ್, ಕಮಾನ್ ಡಾರ್ಲಿಂಗ್, ಕಮಾನ್. ಡಾಕ್ಟರ್ ಹಾಗೂ ನನ್ನ ಮಾಯಾ ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಡಾಕ್ಟ್ರೇ, ಬನ್ನಿ. ನಿಮ್ಮಿಂದ ನಮಗೆ ತುಂಬಾ ಉಪಕಾರವಾಗಿದೆ. ಹೊಟ್ಟೆ ತುಂಬಾ ಕೊಡ್ರಿ. ಫುಲ್ ಎಂಜಾಯ್. ನಾನಪ್ಪ ಡಾಕ್ಟರ್ ನಿಜ, ಆದರೆ ನಿಮಗಾಗಿ ಸುಳ್ಳು ಹೇಳಿ ನನ್ನ ವೃತ್ತಿಗೆ ದ್ರೋಹ ಮಾಡಿಕೊಂಡೆ. ನಿಮಗಾಗಿ ನಿಮ್ಮ ವೈರ್ಯ ಮನೆ ಹೊಡೆಯಿತು. ಇನ್ನು ಏನಿದೆ ಹೇಳಬೇಕಾಗಿದ್ದಾರವರೇ? ಡಾಕ್ಟ್ರೇ, ಸಾಕು. ಮುಂದೆ ನಿಮ್ಮ ಅವಶ್ಯಕತೆ ಬಿದ್ದಾಗ ಮತ್ತೆ ಹೇಳಿ ಕಳಿಸುತ್ತೇನೆ. ಈಗ ಫುಲ್ ಎಂಜಾಯ್ ಮಾಡಿ. ಎಷ್ಟಾಗಲಿ ಶನೇಶ್ವರ, ನಿಮ್ಮ ಗರಡಿಯಲ್ಲಿ ತೊಳಗಿದ ಅರಗಿನಲ್ಲಿ ನೀವು ಹಾಕಿರೋ ಅನ್ನನೇ ಹಂತದ್ದು, ನಿಮ್ಮ ಪ್ರೀತಿನೇ ಹಂತದ್ದು. ಇರ್ಲಿ ನೋಡಿ, ಇದೇ ರೀತಿ ನಾನು ಮಾತನಾಡುತ್ತೇನೆ ಕೂತ್ಕೊಂಡ್ರೆ ಸಮಯ ಹಾಳಾಗಿ ಹೋಗುತ್ತದೆ. ನಾನು ಆ ಸುಭಾಷನ ಕಣ್ಣು ತಪ್ಪಿಸಿ ಬಂದಿದ್ದೇನೆ. ದಯವಿಟ್ಟು ನಾನು ಬೇಗ ಹೋಗ್ಬೇಕು. ಮಾಯಾ, ಹಾಗಾಗಬಾರ್ದು. ಆಯ್ತು, ಹೋಗು ಮುಂಚೆ ಎಂಜಾಯ್ ಮಾಡಿ ಹೋಗು. ಗೆಳೆಯ, ನಮಗೂ ಯಾಕೋ ತುಂಬಾ ಹುಷಾರಿದೆ. ನಾವು ಬರ್ತೀವಿ. ಬಾಯ್. ಹೋಗು ಶನೇಶ್ವರ, ಹೋಗು. ನೀನು ಆ ಅಶೋಕನ ಆಸ್ತಿಯನ್ನು ನನಗೆ ನೀರು ಕುಡಿಯಬೇಕೆಂದಿರುವೆ. ಆಗ ನಿನ್ನ ಸಮಾಜಕ್ಕೆ ನಿನ್ನ ಆಸ್ತಿಯನ್ನು ನಾನು ನನಗೆ ನೀರು ಕುಡಿಯುವೆ. ಎಷ್ಟೆಲ್ಲ ನೀನು ಸಾಕಿದ್ದ ಅರಳಿಕೆಯನ್ನ ಅತಿ ಶೀಘ್ರದಲ್ಲೇ ನನ್ನ ಪಂಜರದಲ್ಲಿ ಬಂಧಿಸುವೆ. ಈ ನಾಟಕಕ್ಕೆ ನಾನೇ ಮಂಗಳ ಹಾಡುವೆ. ದುಷ್ಟನಿಗೆ ಪರಮ ದುಷ್ಟ ನಾನು. ನನ್ನಿಂದಲೇ ಘರ್ಷಣೆ, ನನ್ನಿಂದಲೇ ಸಂಘರ್ಷಣೆ.
ಕಪ್ಪಿನ ಹಾವು ನುಂಗ್ತು. ಹಾವನ್ನ ಗರುಡ ಹಿಡಿಯಿತು. ಇದೇ ನನ್ನ ಸೂತ್ರ.